ಉತ್ತರಾಧಿಕಾರಿ ಭಾಗ 37. ಆ ಮಾತುಗಳು ನನ್ನ ಎದೆಯನ್ನು ಸೀಳ್ತಾ ಇದ್ವು ಅಪ್ಪ ಅಂತ ಕೃಷ್ಣವೇಣಿ ಬಿಕ್ಕಳಿಸಿದ್ಲು. ನಾನು ನಿನ್ನನ್ನು ಭೇಟಿಯಾಗಲು ನಿರಾಕರಿಸಿದ್ದಕ್ಕೆ ಕಾರಣವೇನೆಂದರೆ, ನೀನು ಒಬ್ಬಂಟಿಯಾಗಿ ಬದುಕಲು ಕಲಿಯಬೇಕು, ತಂದೆಯ ಅಂಗಿಲ್ಲದೆ ಸ್ವತಂತ್ರವಾಗಿ ಬಾಳುವುದನ್ನು ರೂಢಿಸಿಕೊಳ್ಳಬೇಕು ಎಂದಷ್ಟೇ. ನೀನು ತಾಯಿಯ ಪ್ರೀತಿ ಇಲ್ಲದೆಯೇ ಬೆಳೆದರೂ ಸಮಾಜದ ಮಿಲಿಯನ್ ಮಕ್ಕಳಿಗಿಂತ ಅತ್ಯಂತ ಯೋಗ್ಯವಾಗಿ ಗೌರವಯುತವಾಗಿ ಬೆಳೆದಿದ್ದೀಯ. ನೀನು ನ್ಯಾಯಪರತೆ, ಧೈರ್ಯ ಹಾಗೂ ಪೋಷಕರ ಬಗ್ಗೆ ಅಪಾರ ಪ್ರೀತಿಯನ್ನು ಉಳ್ಳವಳು ಅಂತ ರವಿಚಂದ್ರನ್ ಮೆಲ್ಲನೆ ನುಡಿದಿದ್ರು. ಕೃಷ್ಣವೇಣಿ ಆ ವೈದ್ಯಕೀಯ ದಾಖಲೆಯನ್ನು ಕೈಯಲ್ಲೇ ಹಿಡಿದುಕೊಂಡು ನಿಂತಿದ್ಲು. ಆಕೆಗೆ ಅರಿವಿಲ್ಲದಂತೆಯೇ ಕಣ್ಣೀರಿನ ಧಾರೆ ಕೆನ್ನೆಗಳ ಮೇಲೆ ಹರಿಯೋಕೆ ಪ್ರಾರಂಭವಾಗುತ್ತೆ. ನಾನು ಕಣ್ಣು ಮುಚ್ಚುವ ಮುನ್ನ ನನ್ನ ಮಗಳ ಬದುಕಿನ ಬಗ್ಗೆ ನನಗೆ ತೀವ್ರ ಚಿಂತೆಯಾಗಿದೆ ಮಗಳೇ. ರವಿಚಂದ್ರನ್ ಒಣ ನಗು ನಟಿಸಲು ಯತ್ನಿಸಿದ್ರು. ಆದರೆ ಒಬ್ಬ ತಂದೆಯ ಮನಸ್ಸಿನ ನೋವು ಅರ್ಥವಾಗದೇ ಇರುತ್ತಾ? ಆತನ ಕಣ್ಣುಗಳಲ್ಲಿ ಮಗಳ ಮೇಲಿನ ಅತಿಯಾದ ನೋವು, ಆ ಒಂದು ಸಂಕಟ ಅನ್ನೋದು ಎದ್ದು ಕಾಣ್ತಿತ್ತು. ಜೀವನದಲ್ಲಿ ಸೂಕ್ತ ಒಡನಾಡಿ ಬಹಳ ಮುಖ್ಯ. ನೀನು ಜೈನಿಂದ ಬೇರ್ಪಟ್ಟ ಕಾರಣ ನಾನು ಕೊನೆಯುಸಿರೆಳೆಯುವ ಮುನ್ನ ನಿನಗೊಂದು ಒಳ್ಳೆಯ ಬಾಳು ಸಿಕ್ಕಿದ್ರೆ ನಾನು ಪ್ರಶಾಂತವಾಗಿ ಕಣ್ಣು ಮುಚ್ಚುತ್ತೇನೆ. ನಿನಗೆ ಯಾರೂ ಇಲ್ಲದಾಗ್ಬಿಡ್ತಾರಲ್ಲ ಅನ್ನೋ ಭಯ ನನ್ನ ತೀವ್ರವಾಗಿ ಕಾಡ್ತಿದೆ. ನೀನು ಸಂತೋಷದಿಂದಿದ್ದರೆ ಸಾಕು, ಬೇರೆ ಏನು ಬೇಡ. ಕೃಷ್ಣವೇಣಿ ತಲೆಬಾಗಿ ಗಂಟಲಲ್ಲಿ ಸಿಲುಕಿದ್ದ ದುಃಖವನ್ನು ಹತೋಟಿಯಲ್ಲಿಡೋಕ್ಕೆ ಎಣಗಾಡುತ್ತಾ ಮೌನವಾಗಿ ಆಲಿಸ್ತಾ ಇದ್ಲು. ಹಾಗೆಯೇ ನಮ್ಮ ಹುಟ್ಟೂರಿನಲ್ಲಿರುವಂತಹ ಹಳೆಯ ಮನೆಯನ್ನು ಡೆವಲಪರ್ಗಳು ಕೆಡವಲಿದ್ದಾರೆ. ಅಲ್ಲಿ ಸಿಗುವಂತಹ ಪರಿಹಾರದ ಹಣದಿಂದ ನಿನಗೆ ಸ್ವಲ್ಪ ಮೊತ್ತವನ್ನು ಉಳಿಸಿ ಹೋಗ್ಬೋದು ಅಂತ ಯೋಚಿಸಿದೆ. ಭವಿಷ್ಯದಲ್ಲಿ ನಿನ್ನ ವೈವಾಹಿಕ ಜೀವನದಲ್ಲೋ ಅಥವಾ ಬದುಕಿನಲ್ಲೋ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ ಆ ಹಣ ನಿನಗೆ ನೆರವಾಗಲಿ ಎಂಬುದು ನನ್ನ ಆಸೆ. ಅದಕ್ಕಾಗಿ ಅಪ್ಪ ಸ್ವಾರ್ಥಿಯಾಗಿ ಮಾತಾಡ್ತಿದ್ದಾನೆ ಅಂತ ತಪ್ಪಾಗಿ ತಿಳಿಬೇಡಮ್ಮ. ನನ್ನ ಮಗಳು ಆಯ್ಕೆ ಮಾಡುವ ಯಾವುದೇ ಸಂಗತಿ ಅತ್ಯಂತ ನಿಷ್ಠಾವಂತ, ಶ್ರದ್ಧಾವಂತ ಹಾಗೂ ದಯಾಗುಣ ಉಳ್ಳವನಾಗಿರ್ತಾನೆ ಎಂಬ ಭರವಸೆ ಅಂತೂ ನನಗಿದೆ ಅಂತ ಹೇಳಿ ರವಿಚಂದ್ರನ್ ತನ್ನ ಮಾತನ್ನು ಮುಗಿಸ್ತಾನೆ. ಆ ವೈದ್ಯಕೀಯ ದಾಖಲೆಗಳ ಮೇಲೆ ಹಾಕಿದ್ದ ದಿನಾಂಕವನ್ನು ಕಂಡ ಕೃಷ್ಣವೇಣಿಯ ಎದೆ ಒಂದು ಕ್ಷಣ ಜಲ್ ಅಂತ ನಡಗಿತು. ಅದು ಸರಿಯಾಗಿ 1 ವರ್ಷದ ಹಿಂದೆ ಆಕೆಯ ತಂದೆ ಆಕೆಯಿಂದ ಸಂಪೂರ್ಣವಾಗಿ ದೂರವಾದ ಸಮಯದ ರಿಪೋರ್ಟ್ ಕೂಡ ಆಗಿತ್ತು. ಅಪ್ಪ, ಇಷ್ಟೊಂದು ಗಂಭೀರವಾದ ಮಾರಕ ಅನಾರೋಗ್ಯವನ್ನು ನನ್ನಿಂದ ಹೇಗೆ ತಾನೇ ಮುಚ್ಚಿಡೋಕೆ ಸಾಧ್ಯ ಆಯಿತು ನಿಮಗೆ ಅಂತ ಹೇಳಿ ಕೃಷ್ಣವೇಣಿ ಯಾತನೆಯಿಂದ ಶೋಚನೀಯವಾಗಿ ಅಳೋಕೆ ಶುರು ಮಾಡ್ತಾಳೆ. ಆಕೆಯ ಪ್ರಪಂಚವೇ ಹುರುಳಿ ಬಿದ್ದಂತಾಗಿತ್ತು. ಕೊನೆಗೆ ವಾರಾಂತ್ಯ ಮುಗಿದ ಸೋಮವಾರ ಅನ್ನೋದು ಬಂದೇ ಬಿಡ್ತು. ಕೃಷ್ಣವೇಣಿ ಯಾವುದೇ ಮೇಕಪ್ ಇಲ್ಲದೆ ಬಾಡಿದ ಮುಖದೊಂದಿಗೆ ಹೊರಗೆ ಹೋಗಲು ಸಿದ್ಧಳಾದ್ಲು. ಬಾಗಿಲ ಬಳಿ ನಿಂತಿದ್ದ ಕ್ರಿಷಾ ಆಕೆಯನ್ನ ಕಂಡು, ಕೃಷ್ಣವೇಣಿ, ಆ ಬೇಡದ ಸಭೆಯ ಬಗ್ಗೆ ಯೋಚಿಸಿ ತಲೆ ಕೆಡಿಸ್ಕೊಳ್ಬೇಡ. ಅದು ಇಂದು ರಾತ್ರಿ ನಿನ್ನ ಶಾಲೆಯ ಹಳೆ ಸಹಪಾಠಿಗಳ ರಿಯೂನಿಯನ್ ಪಾರ್ಟಿ ಆಗಿತ್ತಲ್ವೇ? ನಿನ್ನ ಬಾಲ್ಯದ ಸ್ನೇಹಿತರನ್ನ ಭೇಟಿಯಾಗಲು ಹೋಗುವಾಗ ಕೊಂಚವಾದರೂ ಸಿದ್ಧವಾಗಿ ಸ್ವಲ್ಪ ಮೇಕಪ್ ಮಾಡಿಕೊಳ್ಳಬಾರ್ದೆ? ಕ್ಲೀನಾಗಿ ಕಾಣೋದು ಬೇಡವೇ ಅಂತ ಅಂದ್ಲು. ಕೃಷ್ಣವೇಣಿಗೆ ಆ ಕ್ಷಣದಲ್ಲಿ ಯಾವುದು ಕೂಡ ಬೇಕು ಅಥವಾ ಇದರಿಂದ ನೋವು ಅಥವಾ ಇದರಿಂದ ನನ್ನ ಮಾನ ಮರ್ಯಾದೆ ಕಮ್ಮಿ ಆಗುತ್ತೆ ಅನ್ನೋ ಒಂದು ಇದಿಲ್ಲ. ಅದು ಮೌನವಾಗಿ ತಲೆಯಾಡಿಸಿ ಆಕೆಗೆ ಯಾವುದೇ ಶೃಂಗಾರ ಮಾಡಿಕೊಳ್ಳುವ ಮನಸ್ಥಿತಿ ಅಂತೂ 0%. ಮೊದಲಿನಿಂದಲೂ ಆಕೆಗೆ ಅಂತ ಅಭ್ಯಾಸ ಇಲ್ವಾ? ಸರಿ, ನೀನು ಹೀಗೆ ತುಂಬ ಮೃದುವಾಗಿ ಪ್ರಶಾಂತವಾಗಿ ಕಾಣ್ತೀಯ. ಮೇಕಪ್ ಇಲ್ಲದಿದ್ರು ನೀನು ಅತ್ಯಂತ ಸುಂದರ. ಧೈರ್ಯವಾಗಿರಿ ಕೃಷ್ಣವೇಣಿ, ಅಂಕಲ್ಲು ಖಂಡಿತ ಗುಣಮುಖರಾಗ್ತಾರೆ ಅಂತ ನಿಶಾ ಪ್ರಾಮಾಣಿಕವಾಗಿ ಧೈರ್ಯವನ್ನ ತುಂಬೋಕೆ ಶುರು ಮಾಡ್ತಾಳೆ. ಆಕೆಯನ್ನು ಲಿಫ್ಟ್ವರೆಗೆ ಕರೆತಂದು ಆತ್ಮೀಯವಾಗಿ ಬೀಳ್ಕೊಟ್ಲು. ತಂದೆಯ ಶ್ವಾಸಕೋಶದ ಕ್ಯಾನ್ಸರ್ ಸುದ್ದಿಯಿಂದಾಗಿ ಮಾನಸಿಕವಾಗಿ ತೀವ್ರವಾಗಿ ಕುಸಿದಿದ್ದ ಕೃಷ್ಣವೇಣಿ ಕಟ್ಟಡದಿಂದ ಕೆಳಗಿಳಿದು ಬಂದ್ಲು. ಆಕೆ ಶೂನ್ಯ ಮನಸ್ಸಿನಿಂದ ತಲೆಬಾಗಿ ನಡೀತಿದ್ಲು. ಆಕೆಯ ಕಣ್ಣುರೆಪ್ಪೆಗಳು ನೋವಿನಿಂದ ಮಿಟುಕಿಸ್ತಾ ಇದ್ವು. ಆಗ ತಟ್ಟನೆ ಕ್ಷಣಾರ್ಧದಲ್ಲಿ ಯಾರೋ ಒಬ್ಬರು ಹಿಂದಿನಿಂದ ಬಂದು ಆಕೆಯ ಮಣಿಕಟ್ಟನ್ನ ಬಿಗಿಯಾಗಿ ಹಿಡಿದ್ರು. ಆ ದಿಗ್ಭ್ರಮೆಯಿಂದ ತಿರುಗಿ ನೋಡಿದಾಗ ಎದುರಿಗೆ ಆ ಗಂಭೀರ, ಸೌಮ್ಯ ಹಾಗೂ ಅದ್ಭುತ ಗಾಂಭೀರ್ಯದ ಮುಖ ಅನ್ನೋದು ಕಾಣಿಸಿಕೊಳ್ಳುತ್ತೆ. ಅದು ವಿಷ್ಣುವರ್ಧನ್. ಮುಂದಿನ ಕ್ಷಣದಲ್ಲೇ ಆತ ಆಕೆಯ ಪ್ರತಿರೋಧಿಸಲು ಅವಕಾಶವನ್ನೇ ನೀಡದೆ ತನ್ನ ಕಾರಿನ ಹಿಂಬದಿಯ ಸೀಟಿಗೆ ಎಳೆದೊಯ್ತಾನೆ. ಕೃಷ್ಣವೇಣಿ ಕಂಗಾಲಾಗಿ ಏನ್ ನಡೀತಾ ಇದೆ ಅಂತ ಯೋಚಿಸುವಷ್ಟರಲ್ಲೇ ವಿಷ್ಣುವರ್ಧನ್ ಆಕೆಯನ್ನ ತನ್ನ ಬಿಗಿಯಾದ ಅಪ್ಪುಗೆಯಲ್ಲಿ ಬಂಧಿಸಿ ಆಕೆ ತುಟಿಗಳ ಮೇಲೆ ಪ್ರಬಲವಾದ, ತೀವ್ರವಾದ ಮುತ್ತಿಕ್ಕಲು ಪ್ರಾರಂಭಿಸ್ತಾನೆ. ಆ ಪರಿಚಿತ ಗಾಢ ಸ್ಪರ್ಶ, ಆತನ ದೇಹದ ತಾಪ ಹಾಗೂ ಆತನ ಪ್ರಬಲವಾದ ಉಸಿರು ಆಕೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಡುತ್ತದೆ. ಆಕೆಯ ಸಕಲ ಪ್ರತಿರೋಧವನ್ನ ಕರಗಿಸಿ ಬಿಟ್ಟಿತ್ತು. ಆತನ ತೀವ್ರವಾದ ಮುತ್ತು ಆಕೆಯನ್ನು ಉಸಿರುಗಟ್ಟಿಸುವಂತೆ, ಒಂದು ಕ್ಷಣ ಉಸಿರಾಡಲು ಕಷ್ಟಪಡುವಂತೆ ಆಯಿತು. ವಿಷ್ಣುವರ್ಧನ್ ವ್ಯಾವಹಾರಿಕ ಪ್ರವಾಸದ ನಿಮಿತ್ತ ಕೆಲವೇ ದಿನಗಳು ಹೊರಗೆ ಹೋಗಿರ್ತಾನೆ. ಆದರೆ ಆತನ ಮನಸ್ಸಿನಲ್ಲಿ ಕೃಷ್ಣವೇಣಿಯ ನೆನಪುಗಳು, ಅವಳ
ಅವಳ ಜೊತೆ ಕಳೆದಂಥ ಕ್ಷಣಗಳು ಅದೊಂದು ಮೌನವಾಗಿ ಬೆಳೀತಲೇ ಇದ್ವು. ಆತ ಅಗಲಿರುಳೆನ್ನದೆ ಕೆಲಸವನ್ನ ಮುಗಿಸಿ ವಾರಾಂತ್ಯಕ್ಕೆ ಆತುರಾತರದಿಂದ ನಗರಕ್ಕೆ ಹಿಂತಿರುಗ್ತಾನೆ. ಆತ ಬಂದ ತಕ್ಷಣ ಮಾಡಿದ ಮೊದಲ ಕೆಲಸವೆಂದರೆ ಆಕೆಯನ್ನ ಭೇಟಿಯಾಗುವುದು, ಆಕೆಯನ್ನ ತಬ್ಬಿ ಮುತ್ತಿಕ್ಕುವುದು, ಆಕೆಯ ಸನ್ನಿಧಿಯನ್ನ ಅನುಭವಿಸಿದು. ಬಹುಶಃ ಆಕೆ ಅನುಭವಿಸುತ್ತಿದ್ದ ಅಪಾರ ಒಂಟಿತನ ನೋವಿನಿಂದಾಗಿಯೋ ಏನೋ ಕೃಷ್ಣವೇಣಿ ಆತನ ಆ ತೀವ್ರವಾದ ಆಲಿಂಗವನ್ನ 1% ಕೂಡ ವಿರೋಧ ಮಾಡಲೇ ಇಲ್ಲ. ಸುಮಾರು 10 ನಿಮಿಷಗಳ ಕಾಲ ನಿರಂತರವಾಗಿ ನೀಡಿದ ಭಾವನಾತ್ಮಕ ಸ್ಪರ್ಶದಿಂದ ತನ್ನ ಮೃದುವಾದ ತುಟಿಗಳು ಸ್ವಲ್ಪ ನೋಯ್ತಿವೆ ಅಂತ ಆಕೆಗೆ ಅರಿವಾಯಿತು. ವಿಷ್ಣುವರ್ಧನ್ ಮೆಲ್ಲನೆ ಮುತ್ತಿಡುವುದನ್ನು ನಿಲ್ಲಿಸಿ ತನ್ನ ತೆಳುವಾದ ತುಟಿಗಳನ್ನು ಆಕೆ ಕಿವಿಯ ಬಳಿ ತಂದು ಪ್ರೇಮದ ತೀವ್ರತೆಯಿಂದ ನಿಧಾನವಾಗಿ ಪಿಸುಗುಟ್ಟೋಕೆ ಶುರು ಮಾಡ್ತಾನೆ. ನಿನ್ನನ್ನು ಸಂಪೂರ್ಣವಾಗಿ ನನ್ನವಳನ್ನಾಗಿಸ್ಕೊಂಡು ನಾನು ಎಲ್ಲಿಗೋದ್ರೂ ನಿನ್ನನ್ನು ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕು, ನಿನ್ನನ್ನು ನನ್ನ ಆತ್ಮದಲ್ಲೇ ಬಂಧಿಸಿಡಬೇಕು ಅಂತ ಅನ್ನಿಸ್ತಾ ಇದೆ. ನಾನು ನಿನಗೆ ನೋವುಂಟು ಮಾಡಿದ್ದೇನೆಯಾ ಕೃಷ್ಣವೇಣಿ? ನಿನ್ನ ಹೃದಯದ ಬಡಿತ ತೀರಾ ವೇಗವಾಗಿ ಹಾರಾಡ್ತಿದೆ ಅಂತ ಹೇಳ್ತಾನೆ. ಕೃಷ್ಣವೇಣಿ ತನ್ನ ತಲ್ಲಣಗೊಂಡ ಕಣ್ಣುಗಳನ್ನು ನಿಧಾನವಾಗಿ ತೆರೆದ್ಲು. ಆಕೆಯ ಕೆನ್ನೆಗಳು ತೀವ್ರವಾದ ನಾಚಿಕೆಯಿಂದ ಕೆಂಪಗಾಗಿದ್ವು. ಆಕೆ ಗೊಂದಲ ಮತ್ತು ಆಕರ್ಷಣೆಯಿಂದ ತನ್ನೆದುರಿಗಿದ್ದ ಆ ಪುರುಷನನ್ನ ನೋಡ್ತಾಳೆ. ವಿಷ್ಣುವರ್ಧನ್ನ ಆಳವಾದ ರಹಸ್ಯಮಯ ಕಣ್ಣುಗಳಲ್ಲಿ ಅಪಾರವಾದ ಪ್ರೀತಿ ಮತ್ತು ಕಾಳಜಿ ಅನ್ನೋದು ತುಂಬಿ ತುಳುಕ್ತಾ ಇತ್ತು. ಆತ ಆಕೆಯನ್ನ ಅತ್ಯಂತ ಗಂಭೀರವಾಗಿ ದಿಟ್ಟಿಸ್ತಿದ್ದ. ಸ್ವಲ್ಪ ಸಮಯದವರೆಗೆ ಅವರಿಬ್ಬರ ನಡುವೆ ಮಾತುಕತೆಗಳಿರಲಿಲ್ಲ, ಕೇವಲ ಭಾವನೆಗಳ ವಿನಿಮಯ ಮಾತ್ರ ಇತ್ತು. ಆಕೆಯ ಮನಸ್ಸಿನಲ್ಲಿ ತಂದೆಯ ಅನಾರೋಗ್ಯದ ಯಾವ ನೋವು ಅಡಗಿದೆ ಎಂಬುದು ಆತನಿಗೆ ಖಂಡಿತ ತಿಳಿದೇ ಇರಲಿಲ್ಲವಾದರೂ ಆಕೆಯ ಕಣ್ಣೀರು ವಾತಾವರಣವನ್ನು ತಿಳಿಗೊಳಿಸಲು ಆಕೆಯನ್ನ ಮತ್ತೆ ಆತುರದಿಂದ ಅಪ್ಪಿಕೊಳ್ತಾನೆ. ಆತನ ಅಪರಿಮಿತ ಹಾಗೂ ತೀವ್ರವಾದ ಆಲಿಂಗನದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದ ಕೃಷ್ಣವೇಣಿ ನಿಧಾನವಾಗಿ ಕಣ್ಣನ್ನ ತೆರೆದು ಆತನನ್ನ ದಿಟ್ಟಿಸೋಕೆ ಶುರು ಮಾಡ್ಕೊಳ್ತಾಳೆ. ಸಾಮಾನ್ಯರಿಗಿಂತ ಭಿನ್ನವಾಗಿ ಎತ್ತರವಾದ ಆತನ ಮೂಗು, ಗಂಭೀರವಾದ ಉಬ್ಬುಗಳು ಮತ್ತು ಆಕರ್ಷಕ ರೇಖೆಗಳನ್ನ ಆಕೆ ಕಣ್ತುಂಬಿಕೊಳ್ತಾ ಇದ್ಲು. ಈ ಮುಸುಕಾದ ಬೆಳಕಿನಲ್ಲಿ ಆತನ ಮೋಡಿ ಮಾಡುವಂತಹ ಸೌಂದರ್ಯವು ಒಂದು ಸುಂದರ ಕಲ್ಪನೆಯಂತೆಯೇ ಕಾಣ್ತಾ ಇತ್ತು. ವಿಷ್ಣುವರ್ಧನ್ನ ಅಗಲವಾದ ಕೈ ಆಕೆಯ ತಲೆ ಹಿಂಭಾಗವನ್ನ ಮೃದುವಾಗಿ ಹಿಡಿದು ಆಕೆಯ ಗಲ್ಲವನ್ನ ಕೊಂಚ ಮೇಲಕ್ಕೆ ಎತ್ತಿತ್ತು. ಆತನ ಬಿಸಿಯಾದ ಸ್ಪರ್ಶ ತುಟಿಗಳಿಂದ ಇಳಿದು ಆಕೆಯ ಕುತ್ತಿಗೆ ಮತ್ತು ಕಾಲರ್ ಬೋನ್ ಭಾಗಕ್ಕೆ ಹರಡಿತ್ತು. ಕೃಷ್ಣವೇಣಿಗೆ ಆತನ ಭಾವನೆಗಳಿಗೆ ಸ್ಪಂದಿಸುವುದನ್ನ ಬಿಟ್ಟು ಆ ಕ್ಷಣದಲ್ಲಿ ಬೇರೆ ಯಾವುದೇ ದಾರಿ ಆಪ್ಷನ್ ಇರಲಿಲ್ಲ. ಆತನ ತುಟಿಗಳು ಆಕೆಯ ಮೃದುವಾದ ಚರ್ಮವನ್ನ ಸ್ಪರ್ಶಿಸುತ್ತಿದ್ದಂತೆ ಅವರಿಬ್ಬರ ನಡುವಿನ ಪ್ರೇಮದ ಕಾವು ಕ್ರಮೇಣ ತೀವ್ರಗೊಳ್ಳೋಕೆ ಶುರುವಾಯಿತು. ಕೃಷ್ಣವೇಣಿಗೆ ಇಂತಹ ವಿಷಯಗಳನ್ನ, ವಿಶೇಷವಾಗಿ ಪ್ರಣಯದ ಚುಂಬನಗಳಲ್ಲಿ ಯಾವುದೇ ಅನುಭವವಿರಲಿಲ್ಲ. ಆಕೆಯ ಜೀವನದಲ್ಲಿ ಆಕೆ ಮೊದಲ ಬಾರಿಗೆ ಅಷ್ಟೊಂದು ನಿಕಟಕವಾದ ಅನುಭವಿಸಿದ್ದು ಮತ್ತು ಚುಂಬಿಸಿದ್ದು ಕೇವಲ ಆತನೊಬ್ಬನೇ ಆಗಿದ್ದ. ಆತನ ಒಲವಿನಿಂದಾಗಿಯೇ ಆಕೆಗೆ ಪ್ರೀತಿಯ ನಿಜವಾದ ಅರ್ಥ ಅನ್ನೋದು ತಿಳಿಯೋಕೆ ಶುರುವಾಗಿತ್ತು. ಆಕೆಯ ಆಲೋಚನೆಗಳು ಆ ಕ್ಷಣದಲ್ಲಿ ಗೊಂದಲದ ಗೂಡಾಗಿ ಹೋಗಿದ್ವು. ತನ್ನ ತಲೆಯಲ್ಲಿ ಏನಾಗ್ತಾ ಇದೆ, ಈಗ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋ ಕ್ಲಾರಿಟಿ ಅವಳಿಗೆ ಇರಲಿಲ್ಲ. ವಿಷ್ಣುವರ್ಧನ್ ಆಕೆಯ ತುಟಿಗಳನ್ನು ಮತ್ತಷ್ಟು ತೀವ್ರವಾಗಿ ಚುಂಬಿಸೋಕೆ ಶುರು ಮಾಡ್ತಾನೆ. ಕೃಷ್ಣವೇಣಿ ಆಳವಾದ ಉಸಿರೆಳೆದುಕೊಂಡು ಮತ್ತೆ ಕಣ್ಣನ್ನು ತೆರೆದು ಆತನ ದೃಢವಾದ ಎದೆಯ ಮೇಲೆ ತನ್ನ ಕೈಯಿಟ್ಟು ತಡಿಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾಳೆ. ಆದರೆ ವಿಷ್ಣುವರ್ಧನ್ ಆಕೆ ಚಿಕ್ಕ ಮಿಡಿಯುವ ಕೈಯನ್ನು ಹಿಡಿದು ತನ್ನ ಎದೆಗೆ ಒತ್ತಿಕೊಳ್ತಾನೆ. ಆತನ ಸ್ಪರ್ಶದಲ್ಲಿರುವಂತಹ ಒಂದು ಅಪಾರವಾದ ತಾಪ ಮತ್ತು ದೇಹದಲ್ಲಿದ್ದ ಸಿಹಿ ತಂಬಾಕಿನ ಮಸುಕಾದ ಸುವಾಸನೆ ಆಕೆಯ ನರದಲ್ಲೂ ಕೂಡ ಒಂದು ಬಗೆಯ ಅಪಾಯಕಾರಿ ಆಕರ್ಷಣೆಯನ್ನು ಅಚ್ಚಿಬಿಟ್ಟುತ್ತೆ. ಕೃಷ್ಣವೇಣಿಯ ತೀವ್ರತೆಗೆ ಭಯಭೀತಳಾಗಿ ತನ್ನ ಕಣ್ಣುಗಳನ್ನು ಕೆಳಗೆ ಇಳಿಸ್ತಾಳೆ. ಆದರೆ ಆತ ತನ್ನ ತುಟಿಗಳನ್ನು ಆಸೆಯಿಂದ ಆಸ್ವಾದಿಸುತ್ತಿರುವುದನ್ನು ಕಂಡು ಆಕೆಗೆ ತನ್ನನ್ನೇ ತಾನು ನಿಯಂತ್ರಿಸಿಕೊಳ್ಳೋಕೆ ಆ ಕ್ಷಣದಲ್ಲಿ ಸಾಧ್ಯವಾಗಲಿಲ್ಲ. ಕೊನೆಗೆ ಕಣ್ಣನ್ನು ಮುಚ್ಚಿ ಪ್ರಪಂಚದ ಎಲ್ಲ ನೋವು ಚಿಂತೆಗಳನ್ನು ಮರೆತು ಆ ತೀವ್ರವಾದ ಚುಂಬನದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡ್ಳು. ಅವರ ಈ ಗಾಢವಾದ ಪ್ರಣಯ ಕಾರಿನ ಹಿಂಬದಿಯ ಸೀಟ್ನಲ್ಲಿ ತೀವ್ರಗೊಳ್ತಿತ್ತು. ಅದೃಷ್ಟವಶಾತ್ ಅದು ರಾತ್ರಿಯ ಸಮಯವಾಗಿದ್ದರಿಂದ, ಅದು ಕಾರಿನ ಕಿಟಕಿಗಳು ಕಪ್ಪಾಗಿದ್ದರಿಂದ ಹೊರಗಿನವರಿಗೆ ಅಲ್ಲಿ ಯಾವ ಸಂದರ್ಭ ಇದೆ, ಏನಾಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇರಲಿಲ್ಲ. ಆ ಮಸುಕಾದ ವಾತಾವರಣದಲ್ಲಿ ಆತನ ಬಿಗಿಯಾದ ಅಪ್ಪುಗೆ ಮತ್ತು ಶ್ವಾಸದ ಕಾವು ಹೆಚ್ಚಾದಾಗ ಕೃಷ್ಣವೇಣಿ ತಡೆಯಲಾರದೆ ಮೆಲ್ಲನೆ ಗುಣುಕ್ತಾಳೆ. ವಿಷ್ಣು, ನನಗೆ ಉಸಿರಾಡೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಆಕೆಯ ಮೃದುವಾದ ಸ್ವರ ಆತನಲ್ಲಿ ಮತ್ತಷ್ಟು ಪ್ರೀತಿಯನ್ನು ಜಾಗೃತಗೊಳಿಸ್ತಿತ್ತು. ಆಕೆ ಆತನ ಪಕ್ಕದಲ್ಲಿ ಸಂಪೂರ್ಣವಾಗಿ ಶರಣಾದ ಮುದ್ದಾದ ಬೆಕ್ಕಿನ ಮರಿಯಂತೆ ಕಾಣಿಸ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಕೊಂಚ ಚೇತರಿಸಿಕೊಂಡ ಕೃಷ್ಣವೇಣಿ ಮುಜುಗರದಿಂದ, ಕ್ಷಮಿಸಿ, ನನಗಿನ್ನೂ ಕಚೇರಿಯಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಈಗ ಹೋಗಲೇಬೇಕು ಅಂತ ಗಡಿಬಿಡಿಯಲ್ಲಿ ಕಾರ್ನಿಂದ ಕೆಳಗಿಳಿದ್ಲು.
ಆಕೆಗೆ ನಾಚಿಕೆಯಿಂದ ನೆಲದಲ್ಲಿ ಹೂತು ಹೋಗುವಂಥ ಅನುಭವ ಕೂಡ ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ತಾನೇನು ಮಾಡ್ತಾ ಇದ್ದೀನಿ, ಅವ್ನಿಗೆ ಯಾಕೆ ನಾನು ಈ ರೀತಿಯಾಗಿ ಸಪೋರ್ಟ್ ಕೊಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಆಕೆ ವಸತಿ ಸಮುಚ್ಚಯದ ಹಾದಿಯಲ್ಲಿ ನಡೀತಾ ಇದ್ದಾಗ ಆ ಕಡೆ ನಡೆದು ಹೋಗ್ತಿದ್ದಂತಹ ವೃದ್ಧ ದಂಪತಿಗಳು ಆಕೆಯನ್ನು ಗಮನಿಸ್ತಾರೆ. ಆದರೆ ತಕ್ಷಣವೇ ಕಾರಿನಿಂದಿಳಿದು ಓಡ್ ಬಂದು ಎತ್ತರದ ದೇಹದ ವಿಷ್ಣುವರ್ಧನ್ ಕೃಷ್ಣವೇಣಿಗೆ ಚೇತರಿಸಿಕೊಳ್ಳೋಕೆ ಅವಕಾಶವನ್ನೇ ನೀಡದೆ ಆಕೆಯನ್ನು ಒಮ್ಮೆಗೆ ಎತ್ಕೊಳ್ತಾನೆ. ಅಯ್ಯೋ ವಿಷ್ಣು, ನನ್ನನ್ನು ಕೆಳಗಿಳಿಸಿ ಅಂತ ಕೃಷ್ಣವೇಣಿ ಆಘಾತದಿಂದ ಚೀರಾಡಿದ್ಲು. ಆಕೆ ಆಶ್ಚರ್ಯ ಹಾಗೂ ಮುಜುಗರದಿಂದ ಆತನ ಅಗಲವಾದ ಭುಜದ ಮೇಲೆ ಹೊರಕೊಂಡ್ಳು. ಆ ಯುವ ಜೋಡಿಯ ಬಹಿರಂಗ ಪ್ರೇಮವನ್ನು ಕಂಡು ಆ ವೃದ್ಧರು ಮುಜುಗರದಿಂದ ಮುಖವನ್ನು ತಿರುಗಿಸ್ಕೊಂಡ್ರು. ವಿಷ್ಣುವರ್ಧನ್ ತಕ್ಷಣವೇ ಕಾರಿನ ಬಾಗಿಲನ್ನು ತೆರೆದು ಆಕೆಯನ್ನು ಮುಂಭಾಗದ ಸೀಟ್ನಲ್ಲಿ ಕುಂಡಿರಿಸ್ತಾನೆ. ಆ ಇಬ್ಬರು ಯುವಕ ಯುವತಿಯರು ಏನು ಮಾಡ್ತಿದ್ದಾರೆ ಅಂತ ನೋಡಲು ವೃದ್ಧರು ಕುತ್ತಿಗೆಯನ್ನು ಹೊರಚಾಚಿ ಇಣುಕಿ ನೋಡ್ತಾ ಇದ್ದಾರೆ. ಆ ಒಂದು ಐಷಾರಾಮಿ ಕಾರಿನ ಕಪ್ಪು ಗ್ಲಾಸ್ಗಳು ಒಳಗಿನ ದೃಶ್ಯವನ್ನು ಸಂಪೂರ್ಣವಾಗಿ ಮರೆ ಮಾಡುವಂಥವು. ಕೃಷ್ಣವೇಣಿ ಮತ್ತೇನಾದರೂ ಪ್ರತಿರೋಧ ಒಡ್ಡೋಷ್ಟರಲ್ಲಿ ವಿಷ್ಣುವರ್ಧನ್ ಕಾರನ್ನು ಸ್ಟಾರ್ಟ್ ಮಾಡಿ ಸೀಟ್ ಬೆಲ್ಟ್ ಹಾಕೋ ಅಥವಾ ನಾನೇ ಬಂದು ಹಾಕ್ಬೇಕಾಗ್ತದೆಯೇ ಎಂದು ಗಂಭೀರ ಧ್ವನಿಯಲ್ಲಿ ಆಜ್ಞಾಪಿಸೋಕೆ ಶುರು ಮಾಡ್ಕೊಳ್ತಾನೆ. ಸ್ಟೀರಿಂಗ್ ಚಕ್ರವನ್ನು ತೀವ್ರವಾಗಿ ತಿರುಗಿಸ್ತಾ ಇದ್ದಾಗೆ ಕಾರು ಆವರಣದಿಂದ ಗಾಳಿಯ ವೇಗದಲ್ಲಿ ರಸ್ತೆಗೆ ನುಗ್ಗುತ್ತೆ. ವೇಗವಾಗಿ ಚಲಿಸಿದ್ದ ಕಾರ್ನಿಂದ ಧುಮುಕಿ ಪ್ರಾಣತ್ಯಾಗ ಮಾಡುವುದನ್ನು ಬಿಟ್ಟರೆ ಕೃಷ್ಣವೇಣಿಗೆ ಕಾರ್ನಿಂದ ಹೊರಬರುವಂತಹ ಬೇರೆ ಯಾವುದೇ ಮಾರ್ಗ ಅಂತ ಅವಳ ಕಣ್ಮುಂದೆ ಇರಲೇ ಇಲ್ಲ. ವಿಷ್ಣುವರ್ಧನ್ ತನ್ನ ಕಪ್ಪು ಬಣ್ಣದ ಲ್ಯಾಂಡ್ ರೋವರ್ ಕಾರನ್ನು ವಸತಿ ಸಮುಚ್ಚಯದಿಂದ ಹೊರಗೆ ತಂದು ಸುಮಾರು 10 ನಿಮಿಷಗಳ ಕಾಲ ರಸ್ತೆಯಲ್ಲಿ ವೇಗವಾಗಿ ಚಲಾಯಿಸಿದ ನಂತರ ಜನರಿಲ್ಲದಂತಹ ಒಂದು ಏಕಾಂತವಾದ ರಸ್ತೆಯ ಬದಿಯಲ್ಲಿ ತಂದು ಆತ ಇದ್ದಕ್ಕಿದ್ದಂತೆ ಕಾರನ್ನು ಯಾಕೆ ನಿಲ್ಲಿಸ್ದ ಅನ್ನೋಂಥದ್ದು ಕೃಷ್ಣವೇಣಿಗೆ ಅರ್ಥ ಆಗಲಿಲ್ಲ. ಇಂದು ರಾತ್ರಿ ನಡೆಯಲಿರುವಂತಹ ತನ್ನ ಹಳೆಯ ಸಹಪಾಠಿಗಳ ಪುನರ್ಮಿಲನದ ಸಭೆಯ ನೆನಪಾಗ್ತಿದ್ದಂತೆ ಆಕೆಯ ಎದೆಬಡಿತ ಹೆಚ್ಚಾಯಿತು. ಇಂದು ರಾತ್ರಿ ಈತನಿಗೆ ಬೇರೆ ಯಾವುದಾದ್ರೂ ಕಾರ್ಯಕ್ರಮವಿದೆಯೇ ಅಥವಾ ಶಾಲೆಯ ಹಳೆಯ ಶಿಕ್ಷಕರೊಬ್ಬರು ಜನ್ಮದಿನಾಚರಣೆಗೆ ಈತ ಬಂದಿದ್ದಾನೆ ಎಂಬ ಅನುಮಾನದಿಂದ ಆಕೆ ಆತನತ್ತ ನೋಡೋಕೆ ಶುರು ಮಾಡ್ಕೊಳ್ತಾಳೆ. ವಿಷ್ಣುವರ್ಧನ್ ಕಣ್ಣು ಮುಚ್ಚಿ ಗಂಟು ಹಾಕೊಂಡು ಡ್ರೈವರ್ ಸೀಟ್ನಿಂದ ಹಿಂದಕ್ಕೆ ಹೊರಗ್ದನು. ಆತನ ಉಸಿರಾಟದ ಏರುಪೇರಾಗ್ತಿತ್ತು. ಆತ ಇದ್ದಕ್ಕಿದ್ದಂತೆ ನನ್ನ ಬಗ್ಗೆ ಯೋಚಿಸ್ತಿದ್ದಾನಾ, ಕನಿಷ್ಠ ಸ್ವಲ್ಪನಾದರೂ ನನಗಾಗಿ ಯೋಚಿಸಿದ್ದಾನಾ ಅಂತ ಸದ್ದಿಲ್ಲದೇನೆ ಕೇಳ್ತಾಳೆ. ಆತ ಹೀಗೆ ಕೇಳಿದಾಗ ಕೃಷ್ಣವೇಣಿಯ ಮುಖವನ್ನು ನೋಡ್ತಿರ್ಲಿಲ್ಲ. ಕೃಷ್ಣವೇಣಿಗೆ ಈ ಪ್ರಶ್ನೆಗೆ ಏನು ಉತ್ತರಿಸಬೇಕಂತನೂ ಆ ಕ್ಷಣದಲ್ಲಿ ಗೊತ್ತಾಗ್ತಾ ಇಲ್ಲ. ಕಳೆದ ಕೆಲವು ದಿನಗಳಿಂದ ಆಕೆ ಆತನನ್ನು ನೋಡಿರಲಿಲ್ಲ. ಅಷ್ಟಕ್ಕೂ ಸೀನಿಯರ್ ಅನಿರುದ್ಧ್ ವಿದೇಶದ ಸಭೆಗೆ ತೆರಳಿದ್ದಾನೆಂದು ಅವಳ ಸ್ನೇಹಿತೆ ಕಾವ್ಯ ಹೇಳಿದ ಮಾತು ಆಕೆಗೆ ನೆನಪಾಗಿತ್ತು. ಆತ ಆಕೆಯನ್ನು ಕಾರ್ನಲ್ಲಿ ಕರೆತರುವವರೆಗೂ ತನ್ನ ತಂದೆಯ ಮಾರಕ ಶ್ವಾಸಕೋಶದ ಕ್ಯಾನ್ಸರ್ನ ಆಘಾತಕಾರಿ ಸುದ್ದಿಯಿಂದಾಗಿ ಆಕೆಗೆ ಬೇರೆ ಯಾರ ಬಗ್ಗೆಯೂ ಕೂಡ ಯೋಚಿಸೋಕೆ ಆ ಕ್ಷಣದಲ್ಲಿ ಮನಸ್ಸು ಸಾಧ್ಯತೆ ಎರಡೂ ಕೂಡ ಇರಲಿಲ್ಲ. ಆ ಒಂದು ಕೆಟ್ಟ ಸುದ್ದಿ ಆಕೆಯ ಸಕಲ ಆಲೋಚನೆಗಳನ್ನು ಮರಗಟ್ಟಿಸಿ ಬಿಟ್ಟಿತ್ತು. ಸರಿಯಾಗಿ ಯೋಚಿಸುವ ಸಾಮರ್ಥ್ಯವನ್ನೇ ಆಕೆ ಕಳೆದುಕೊಂಡು ಬಿಟ್ಟಿದ್ಲು. ಕ್ಷಮಿಸಿ, ನನಗೀಗ ತಡ ಕೂಡ ಆಗ್ತಾ ಇದೆ, ನಾನು ಹೊರಡಲೇಬೇಕು ಅಂತ ಹೇಳಿ ಕೃಷ್ಣವೇಣಿ ಆ ವಿಷಯವನ್ನು ಎತ್ತದಿರೋಕೆ ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾಳೆ. ಆ ಒಂದು ಕ್ಷಣದಲ್ಲ ಗಂಭೀರತೆಯಿಂದ ತಪ್ಪಿಸಿಕೊಳ್ಳೋದು ಆಕೆಗೆ ಸೂಕ್ತವನ್ನಿಸ್ತು. ವಿಷ್ಣುವರ್ಧನ್ ಆಕೆಯನ್ನ ಅತ್ಯಂತ ಆಪ್ತವಾಗಿ ತನ್ನತ್ತ ಎಳೆದುಕೊಂಡು ಪ್ರೀತಿಯಿಂದ ತನ್ನ ಎದೆಗೆ ಒರಗಿಸ್ಕೊಳ್ತಾನೆ. ಆತನ ಬಲಿಷ್ಠ ಬಾಹುಗಳು ಆಕೆಯ ಸೊಂಟವನ್ನ ಬಿಗಿಯಾಗಿ ಬೆಳೆಸಿ ಹಿಡಿದಿದ್ವು ಕೂಡ. ಪರಸ್ಪರರ ಸಾಮೀಪ್ಯ ಮತ್ತು ಪ್ರೀತಿಯ ತೀವ್ರತೆ ಅವರಿಬ್ಬರನ್ನ ಒಂದು ರೀತಿಯ ಭಾವನಾತ್ಮಕ ಆವೇಶಕ್ಕೆ ಅಂತ ತಳ್ಳುತ್ತೆ. ಆತನ ಸ್ಪರ್ಶದ ತೀವ್ರತೆಗೆ ಆಕೆ ಕೊಂಚ ನೋವಾದರೂ ಕೂಡ ಆತನ ಆಳವಾದ ಒಲವಿನ ಎದುರು ಪ್ರತಿರೋಧವನ್ನ ಒಡ್ಡುವಂತಹ ಸಾಧ್ಯತೆ ಇರಲಿಲ್ಲ. ನಾನು ನಿನಗೆ ನೋವುಂಟು ಮಾಡಿದ್ದೇನೆ ಎಂದು ವಿಷ್ಣುವರ್ಧನ್ ದಣಿದ ಆಳವಾದ ಮತ್ತು ಮೃದುವಾದ ಧ್ವನಿಯಲ್ಲಿ ಅವಳನ್ನ ಕೇಳ್ತಾ ಇದ್ದಾನೆ. ಆತನ ಕಣ್ಣುಗಳಲ್ಲಿ ಆಕೆಯ ಮೇಲಿನ ಒಂದು ಅಪಾರವಾದ ಪ್ರೀತಿ ಹಾಗೂ ಆತಂಕ ಎದ್ದು ಕಾಣಿಸ್ತಾ ಇತ್ತು. ಕೃಷ್ಣವೇಣಿ ಆತನ ಕಣ್ಣುಗಳನ್ನು ದಿಟ್ಟಿಸಿದ್ಲು. ಆತನ ಎದೆಯ ಮೇಲಿದ್ದ ಆಕೆಯ ಬೆರಳುಗಳಿಗೆ ಆತನ ದೇಹದ ತಾಪಮಾನ ಹೆಚ್ಚಾಗ್ತಿರೋದು ಅನುಭವಕ್ಕೆ ಬಂತು. ಆಕೆ ತನ್ನ ನೋಟವನ್ನು ಮರೆಸಲು ಯತ್ನಿಸುತ್ತಿದ್ದುದನ್ನು ಗಮನಿಸಿ ವಿಷ್ಣುವರ್ಧನ್ ಆಕೆಯ ಸಣ್ಣ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಅತ್ಯಂತ ಮೃದುವಾಗಿ ಆಕೆಯ ಹಣೆಗೆ ಹಾಗೂ ತುಟಿಗಳಿಗೆ ಮುತ್ತಿಕ್ಕೋಕ ಶುರು ಮಾಡ್ಕೊಳ್ತಾನೆ. ನಿನ್ನ ಹೃದಯದ ಬಡಿತ ತೀರ ವೇಗವಾಗಿ ಹಾರಾಡ್ತಾ ಇದೆ ಕೃಷ್ಣವೇಣಿ ಎಂದು ಆತ ಮೃದುವಾಗಿ ಪಿಸುಗುಡ್ತಾನೆ.
ಕೃಷ್ಣವೇಣಿ ಒಪ್ಪಿಕೊಳ್ಳಲು ಇಷ್ಟವಿಲ್ಲದೆ ಮೌನವಾಗಿ ತಲೆಬಾಗಿಸ್ತಾಳೆ. ಆತನ ಕಣ್ಣುಗಳಲ್ಲಿ ಆಕೆಯ ಮೇಲಿನ ಪ್ರಬಲವಾದ ಆಕರ್ಷಣೆ ಜ್ವಾಲೆಯಂತೆ ಉರಿತಾ ಇದ್ರೆ ಆತನ ತೋಳುಗಳಲ್ಲಿ ಬಂದಿಯಾಗಿದ್ದ ಕೃಷ್ಣವೇಣಿ ಆ ಒಂದು ಗಂಭೀರ ಸಾಮೀಪ್ಯಕ್ಕೆ ಮೌನವಾಗಿಯೇ ಶರಣಾಗೋಕೆ ಶುರು ಮಾಡ್ಕೊಳ್ತಾಳೆ. ಕೃಷ್ಣವೇಣಿ ಒಂದು ಕೈಯಿಂದ ಕಾರಿನ ಬಾಗಿಲಿನ ಇಡಿಕೆಯನ್ನ ಹೊತ್ತಿ ಬಾಗಿಲು ತೆರೆಯೋಕೆ ಅಂತ ಹೇಳಿ ಮುಂದಾಗ್ತಾಳೆ. ಆದರೆ ಆಕೆಯ ಇನ್ನೊಂದು ಕೈ ವಿಷ್ಣುವರ್ಧನ್ ತನ್ನ ದೊಡ್ಡ ಕೈಯಿಂದ ಬಿಗಿಯಾಗಿ ಲಾಕ್ ಮಾಡಿ ಹಿಡ್ಕೊಂಡಿರ್ತಾನೆ. ಆತನ ಕೈಯಿಂದ ಹೊರಹೊಮ್ಮುತ್ತಿದ್ದ ಬೆಚ್ಚನೆಯ ಸ್ಪರ್ಶ ಆಕೆಯ ಚರ್ಮಕ್ಕೆ ತಗುಲುತ್ತಾ ಇದ್ದಾಗ ಆ ಕೃಷ್ಣವೇಣಿ ಕಾರಿನ ಕಿಟಕಿಯಿಂದ ಹೊರಗೆ ಶೂನ್ಯವಾಗಿ ನೋಡುತ್ತಾ ಸುದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಣ್ಣನ್ನು ಮುಚ್ಚಿಕೊಂಡೇ ಕೂತ್ಕೊಳ್ತಾಳೆ. ಆಕೆ ಕಾರಿನಿಂದ ಇಳಿದು ಹೊರಟು ಹೋಗಲು ಪ್ರಯತ್ನಿಸುತ್ತಿದ್ದ ಹಾಗೆ ವಿಷ್ಣುವರ್ಧನ್ ಗಂಭೀರವಾಗಿ ಕಣ್ಣುಗಳನ್ನು ಅಗಲಿಸಿ ಆಕೆಯನ್ನು ನೋಡ್ತಾ ಇದ್ದಾನೆ. ಆತನ ಕಣ್ಣುಗಳಲ್ಲಿನ ತೀವ್ರತೆಯನ್ನು ಎದುರಿಸಲು ಧೈರ್ಯವಿಲ್ಲದೆ ಆಕೆ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಆಕೆಯ ಈ ಹಠಮಾರಿತನ ಆತನಿಗೆ ಕೋಪ ತರಿಸೋಕೆ ಅಂತ ಆರಂಭಿಸ್ತು. ನಾನು ನನ್ನ ಯಾವಾಗ ಹೊರಟು ಹೋಗು ಅಂತ ಹೇಳಿದೆ ಕೃಷ್ಣವೇಣಿ ಅಂತ ವಿಷ್ಣುವರ್ಧನ್ ತುಂಬ ಗಂಭೀರವಾದ ಧ್ವನಿಯಲ್ಲಿ ಅವಳನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆತನ ಕೋಪ ಮತ್ತು ಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿದ್ದ ಆತನ ನಡವಳಿಕೆ ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಆಕೆ ಆತನ ತಾಳ್ಮೆಯ ಮಿತಿಯನ್ನು ಪರೀಕ್ಷೆ ಮಾಡ್ತಾ ಇರೋ ಥರನೇ ಭಾಸ ಆಯ್ತಿತ್ತು. ಇತ್ತ ಬಾ ಎಂದು ಯಾವುದೇ ಮುನ್ಸೂಚನೆ ಇಲ್ಲದೆ ಆಕೆಯ ಕೈಯನ್ನು ತನ್ನತ್ತ ಎಳೆದನು. ಕೃಷ್ಣವೇಣಿ ತಡೆದುಕೊಳ್ಳಲಾಗದೆ ಆತನ ಸೀಟಿನತ್ತ ಚಲಿಸಿ ಆತನ ಮಡಿಲಲ್ಲಿ ಬಿದ್ಲು. ಆ ಐಷಾರಾಮಿ ಲ್ಯಾಂಡ್ ರೋವರ್ ಕಾರಿನ ಮುಂಭಾಗದ ಸೀಟ್ನಲ್ಲಿ ಸಾಕಷ್ಟು ಜಾಗವಿದ್ರೂ ಇದ್ದಕ್ಕಿದ್ದಂತೆ ಆತನ ಮೇಲೆ ಬಿದ್ದಿದ್ದರಿಂದ ಆಕೆಗೆ ಏನು ಮಾಡಬೇಕು ಅಂತ ಆ ಕ್ಷಣದಲ್ಲಿ ತೋಚಲೇ ಇಲ್ಲ. ಆಕೆಯ ದಪ್ಪನೆಯ ಉದ್ದನೆಯ ಕಣ್ಣುರೆಪ್ಪೆಗಳು ಕ್ಷಣಾರ್ಧದಲ್ಲಿ ಎಪ್ಪುಗಟ್ಟಿದಂತಾದವು. ಆಕೆಯ ಕೆನ್ನೆಗಳು ತೀವ್ರವಾದ ಮುಜುಗರ ಹಾಗೂ ನಾಚಿಕೆಯಿಂದ ಸಂಪೂರ್ಣವಾಗಿ ಕೆಂಪಗಾಗಿ ಹೋಗಿದ್ವು. ತನ್ನ ತೋಳುಗಳಲ್ಲಿದ್ದ ಬಿದ್ದ ಆಕೆಯ ಸಾಮೀಪ್ಯವನ್ನ ವಿಷ್ಣುವರ್ಧನ್ ಸಂಪೂರ್ಣವಾಗಿ ಅನುಭವಿಸೋಕೆ ಶುರು ಮಾಡ್ಕೊಳ್ತಾನೆ. ಆತನ ಹೊಟ್ಟೆಯಲ್ಲಿ ಒಂದು ರೀತಿಯ ಹೇಳಲಾಗದ ಆತಂಕ, ಭಾವನೆ, ಒಂದು ಸಂಕಟನೋ ತೀವ್ರತೆ ಅನ್ನೋದು ಉಕ್ಕಿ ಹರಿತಾ ಇತ್ತು. ಆತನ ಗಂಟಲು ಮೇಲಕ್ಕೂ ಕೆಳಕ್ಕೂ ಚಲಿಸ್ತಿತ್ತು. ಆಕೆಯ ಪ್ರತಿಯೊಂದು ಚಲನೆಯೂ ಆತನಲ್ಲಿ ಅಪಾರ ಭಾವನೆಗಳನ್ನು ಜಾಗೃತಗೊಳಿಸ್ತಾ ಇತ್ತು. ಅವನಲ್ಲಿ ಅಡಗಿ ಕುಳಿತಿರುವಂಥ ಅಪಾರವಾದ ಆಸೆಗಳನ್ನು ಅತ್ತೆತ್ತಿತ್ತು. ಕೃಷ್ಣವೇಣಿ ತಕ್ಷಣವೇ ಎದ್ದೇಳಲು ಯತ್ನಿಸ್ತಾಳೆ. ಆದರೆ ಆಕೆಯ ಸೊಂಟವನ್ನು ವಿಷ್ಣುವರ್ಧನ್ ತನ್ನ ಬಲಿಷ್ಠ ಕೈಗಳಿಂದ ಬಿಗಿಯಾಗಿ ಹಿಡಿದುಕೊಂಡೇ ಇರ್ತಾನೆ. ನನ್ನನ್ನು ಬಿಡಿ, ಹೊರಗೆ ಹೋಗೋಕೆ ಬಿಡಿ ಅಂತ ಆಕೆ ಸಣ್ಣದಾಗಿ ಅಸಹಾಯಕತೆಯಿಂದ ವಿನಂತಿಸೋಕೆ ಶುರು ಮಾಡ್ತಾಳೆ. ಆದರೆ ವಿಷ್ಣುವರ್ಧನ್ ಆಕೆಯ ಮಾತನ್ನು ನಿರ್ಲಕ್ಷಿಸ್ತಾನೆ. ಕೃಷ್ಣವೇಣಿಗೆ ಆತನ ಗಂಭೀರ ಸಾಮೀಪ್ಯದಲ್ಲಿರುವಂತಹ ಮುಜುಗರವನ್ನು ಸಹಿಸಲಾಗದೆ ಆತನ ಹಿಡಿತದಿಂದ ಹೊರಬರಲು ಶಕ್ತಿಯನ್ನೆಲ್ಲ ಬಳಸಿ ಯತ್ನಿಸ್ತಾ ಇದ್ಲು. ಕೊನೆಗೆ ಆತನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಸ್ಪಷ್ಟವಾಗಿ ಹೇಳ್ತಾಳೆ, ನನಗೆ ಇನ್ನರ್ಧ ಗಂಟೆಯಲ್ಲಿ ಒಬ್ಬರ ಒಂದು ಜೊತೆ ಪ್ರಮುಖ ಸಭೆ ಕೂಡ ಇದೆ. ನಾನು ಹೋಗಬೇಕು. ಆ ಸ್ಥಳ ಇಲ್ಲಿಂದ ಬಹಳ ದೂರದಲ್ಲಿದೆ. ನಾನು ಈಗಲೇ ಹೊರಡದಿದ್ದರೆ ಖಂಡಿತ ನಾನು ತಡವಾಗಿ ಹೋಗ್ಬಿಡ್ತೀನಿ. ನಾನು ಹೋಗಲೇಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಬಿಡಿ ಅಂತ ಕೇಳ್ತಾಳೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ.